ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರು ವ್ಲಾಗ್ಸ್. ಟೈಮ್ ನೋಡಿ 4:15 ಆಗಿದೆ ಆ್ಯಂಡ್ ತಮ್ಮನೇಲೆಲ್ಲರೂ ನೋಡಿರ್ತೀರೋ ಆಲ್ರೆಡಿ. ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಅದು ಒಬ್ಬಳೇ ಹೋಗ್ತಾ ಇದ್ದೀನಿ. ದಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಜೊತೆಗೆ ನಾನು ರೆಡಿಯೆಲ್ಲ ಆಗೋ ಅಷ್ಟರಲ್ಲಿ 6 ಗಂಟೆ ಆಯಿತು. ದೀಪ ಎಲ್ಲ ಹಚ್ಚಿ ಹೊರಟೆ. ಆ್ಯಂಡ್ ರೆಡಿ ಕೂಡ ಅಷ್ಟೇ, ನಾನು ತುಂಬ ಮಿನಿಮಲಿಸ್ಟಿಕ್ ಆಗಿ ರೆಡಿ ಆಗಿದ್ದೀನಿ. ತುಂಬ ಹೆವಿಯಾಗಿ ಏನಿಲ್ಲ. ಒಂದು ಡ್ರಾಪ್ ಇಯರಿಂಗ್ಸ್ ಹಾಕಿದ್ದೀನಿ ವಿತ್ ಲಿಪ್ಸ್ಟಿಕ್, ಐಲೈನರ್ ಅಷ್ಟೇ. ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಎಸ್, ಲೆಟ್ಸ್ ಗೋ. ಸೊ ಎಸ್, ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಟೈಮ್ ಇವಾಗ 6:15 ಆಗಿದೆ ಆ್ಯಂಡ್ ಟ್ರೈನ್ ನೆಕ್ಸ್ಟು 6:50ಗೆ ಒಂದು ಟ್ರೈನ್ ಇದೆ. ಆ ಟ್ರೈನಿಗೆ ಹೊರಡಬೇಕು. ನಂದು 10-15 ನಿಮಿಷ ಬೇಗ ಬಂದಿದ್ದರೆ ಒಂದು ಟ್ರೈನ್ ಸಿಗ್ತಿತ್ತು. ಇಟ್ಸ್ ಓಕೆ. ಎಕ್ಸ್ಪ್ರೆಸ್ ಇವಾಗಿರೋದು ನಾನು ನೆಕ್ಸ್ಟ್ ಹೋಗೋದು. ಲೆಟ್ಸ್ ಗೋ. ಜನ ಜಾಸ್ತಿ ಇದ್ದಾರೆ, ನೋಡಬೇಕು ಸೀಟ್ ಸಿಗ್ತಾ ಇಲ್ವಾ ಅಂತ. ಸೊ ಎಸ್, ಇವಾಗ ಡೆಸ್ಟಿನೇಷನ್ ರೀಚ್ ಆಗಿದೆ. ಎಸ್, ಟ್ರೈನಲ್ಲಿ ಬರಬೇಕಾದ್ರೆ ಬೆಳಗ್ಗೆ ಬೇಗ ಬೇರೆ ಎದ್ದಿದ್ನಲ್ಲ, ಸಖತ್ ನಿದ್ದೆ ಬರ್ತಿತ್ತು. ಆ್ಯಂಡ್ ಅಲ್ಲಿ ಕೂಡ ನನಗೇನು ಕಂಫರ್ಟ್ ಅನಿಸ್ಲಿಲ್ಲ ವೀಡಿಯೋ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಸುಮ್ಮನೆ ಮಲಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ವರೆಗೂ ಮಲಗಿದ್ದೆ. ಆಮೇಲೆ ಹಂಗೆ ಹಿಂಗೆ ಆಚೆ ಈಚೆ ನೋಡಿಕೊಂಡು 2 ಅವರ್ ಹೋಗಿದ್ದು ಗೊತ್ತಾಗಲಿಲ್ಲ. ಬಂದಿದ್ದೀನಿ. ಈಗ ಫಸ್ಟು ಬೆಟ್ಟಕ್ಕೆ ಹೋಗಬೇಕು, ಆಮೇಲೆ ಬೇರೆ ಏನು ಪ್ಲಾನ್ಸ್ ಅಂತ ನೋಡೋಣ. ಬಸ್ ಸ್ಟಾಪ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಗೈಸ್ ನನಗೆ. ಏನಂದರೆ ಏನೂ ಗೊತ್ತಿಲ್ಲ. ಸುಮ್ಮನೆ ಬಂದಿದ್ದೀನಿ ಬಿಕಾಸ್ ಎವ್ರಿ ಟೈಮ್ ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬರ್ತಿದ್ದೆ ಆರ್ ಫ್ರೆಂಡ್ಸ್. ಒಂದ್ಸಲಿ ಫ್ರೆಂಡ್ಸ್ ಜೊತೆನೂ ಬಂದಿದ್ದೀನಿ. ಬಟ್ ಈ ಸಲ ಇಂಡಿವಿಜುವಲ್ ಬಂದಿರೋದಕ್ಕೆ ನಾವೇ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ನೋಡೋಣ. ಸೊ ಎಸ್, ರೀಚ್ ಆಗಿದ್ದೀನಿ ಆ್ಯಂಡ್ ಜನ ಇದ್ದಾರೆ ಜಾಸ್ತಿ. ಸೊ ಫಸ್ಟ್ ಹೋಗಿ ದರ್ಶನ ಮಾಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡ್ತೀನಿ ಅಂತ. ಸಕ್ಕ ಜನ ಇದ್ದಾರೆ ಬಿಕಾಸ್ ನಾನು ವೀಕೆಂಡಲ್ಲಿ ಬಂದಿದ್ದೀನಿ. ಸೊ ದರ್ಶನ ಆಗೋದಿಲ್ಲ ಎಷ್ಟೊತ್ತಾಗುತ್ತೋ ಡೌಟು. ಬಿಕಾಸ್ ಸ್ಪೆಷಲ್ ಎಂಟ್ರಿಲಿ ಬಂದು ನಿಂತ ಇದ್ದೀವಿ, ಮೂವ್ ಆಗ್ತಾಯಿಲ್ಲ. ನೋಡಿಬೇಕಾದ್ರೆ ಕ್ಯೂ. ಸೊ ಎಷ್ಟೊತ್ತಾಗುತ್ತೆ ಹೋಗೋದು ಅಂತ ಗೊತ್ತಿಲ್ಲ. ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಂದಿರೋದು. ನಂಗೆ ಬರ್ತಾನೆ ಆ ವೈಬ್ಸ್ ಫುಲ್ಲು ನಿಮಗೆ ಏನೋ ಖುಷಿ. ಬಿಕಾಸ್ ನಾನಿದು 2 ತಿಂಗಳಿಂದ ಪ್ಲ್ಯಾನ್ ಮಾಡಿ ಆಮೇಲೆ ಇವತ್ತು ಬಂದಿದ್ದೀನಿ. ಸೊ ದರ್ಶನ ಆದಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಆಮೇಲೆ ಪ್ಲ್ಯಾನ್ಸ್ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ 2 ಕಡೆ ಈ ಥರ ಅನ್ನನ ಕಲ್ಲ ಮೇಲೆ ಇಟ್ಟಿದ್ರು. ಇದು ನಂಗೆ ಯಾಕೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಗೆ ಹೋಗ್ತಿದ್ದಂಗೆ ಮಹಾಕಾಳಿ ದೇವಿ ದರ್ಶನ ಕೂಡ ಆಗುತ್ತೆ. ಒಳಗಡೆ ನಮಗೆ ಫೋಟೋಸ್ ತೆಗಿಯೋಕ್ಕೆ ಬಿಡೋಲ್ಲ. ಆ್ಯಂಡ್ ಆದಮೇಲೆ ಆಚೆ ಹೋಮ ಇದರದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಆಚೆ ಮೆರವಣಿಗೆ ದೇವ್ರನ್ನ ಇಟ್ಟಿದ್ರಲ್ಲ, ಅಲ್ಲಿ ನೀಟಾಗಿ ತೃಪ್ತಿಯಾಗಿ ಮನಸ್ಸಿಗೆ ಏನೇನು ಬೇಕೋ ಎಲ್ಲ ಬೇಡ್ಕೊಂಡೆ. ಅದಾದಮೇಲೆ ದೇವಿ ಸೀರೆನೂ ಅಷ್ಟೇ ಮಾರ್ತಾಯಿದ್ರು. ಏನು ಹೇಳ್ಬೇಕಾದ್ರೆ ಗೊತ್ತಾಗ್ತಾಯಿಲ್ಲ ಗೈಸ್. ಅಷ್ಟು ಖುಷಿಯಾಗಿದ್ದೀನಿ ನಾನು, ಅಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಒಬ್ಬಳೇ ಬಂದಿದ್ದೀನಿ, ಅದು ಒಂದು ಖುಷಿ. ಬಿಕಾಸ್ ಎಲ್ಲರೂ ನನಗೆ ಅದೊಂದು ಆಸೆ ಇತ್ತು, ಲೈಕ್ ಎಲ್ಲಾದರೂ ಒಬ್ಬಳೇ ಟ್ರಾವೆಲ್ ಮಾಡಬೇಕು ಅನ್ನೋದು. ಸೊ ಇವತ್ತು ಅದು ಆಗಿದೆ. ಆ್ಯಂಡ್ 2 ತಿಂಗಳಿಂದ ಅಂದ್ಕೊಂಡಿದ್ದು ಇವತ್ತು ಫುಲ್ಫಿಲ್ ಆಗಿದೆ. ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ನಿಜವಾಗ್ಲೂ ಇಟ್ಸ್ ಅ ಗುಡ್ ಡೇ, ಗುಡ್ ಸ್ಟಾರ್ಟ್ ಆಫ್ ದ ಡೇ. ಸೊ ಎಲ್ಲ ಆಯಿತು. ಬಟ್ ನಾನು ಬೆಳಗ್ಗೆಯಿಂದ ಉಪವಾಸ ಇದೆ ಅಲ್ಲ, ಸೊ ನನಗೆ ನಾರ್ಮಲ್ ದರ್ಶನ ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಸುಸ್ತಾಗೋಗುತ್ತೆ. ಇನ್ನು ಅಲ್ಲೇನಾದರೂ ಲೇಟ್ ಆಗೋದ್ರೆ ಮತ್ತೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಆ್ಯಂಡ್ ನೆನೆನೂ ಕೂಡ ಅಷ್ಟೇ, ನನಗೆ ಕೆಲಸ ಬೇಗ ಮುಗಿಲಿಲ್ಲ. ಹಾಗಾಗಿ ಸ್ವಲ್ಪ ಟಯರ್ಡ್ನೆಸ್ ಇದೆ. ಈಗಲೂ ನಿದ್ದೆ ಆಗಿಲ್ಲ ಕಂಪ್ಲೀಟಾಗಿ, ಬಟ್ ಸ್ಟಿಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅಷ್ಟೇ ಇದೆ.
ನೋಡಿ ಗೈಸ್, ಇದನ್ನು ತೊಗೊಂಡಿದ್ದೀನಿ ಜೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಬೆಟ್ಟದಿಂದ ನೆಕ್ಸ್ಟ್ ಬಂದಿರೋ ಟೈಮ್ ಆಗಿದೆ, ಒಂದು ಗಂಟೆನೋ ಆಗಿದೆ. ಸೊ ಇವಾಗ ಬಂದಿರೋದೆ ಸ್ಯಾಂಡ್ ಮ್ಯೂಸಿಯಮ್ಗೆ. ಇಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದೆ ಸೀಶೆಲ್ ಮ್ಯೂಸಿಯಮ್ಗೆ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಆ್ಯಂಡ್ ಇದನ್ನು ಮಾಡಿರೋದು ರಾಧಾ ಮಲ್ಲಪ್ಪ ಅಂತ ಒಬ್ಬರು ಮ್ಯಾಮ್. ಲಕ್ಕಿಲಿ ನನಗೆ ಅವ್ರು ಕೂಡ ಸಿಕ್ಕಿದ್ರು, ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ನೋಡಿ. ಇದಂತೂ ತುಂಬಾ ಅದ್ಭುತವಾಗಿರೋ ಪ್ಲೇಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಂಟ್ರಿ ಫೀಸ್ ಅಂತ ನಾನು 60 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇಲ್ಲೂ ಅಷ್ಟೇ, ಸ್ಯಾಂಡ್ ಮ್ಯೂಸಿಯಮ್ಗೂ ಅಷ್ಟೇ 60 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಆ್ಯಂಡ್ ಒಳಗಡೆ ಹೋದರೆ ಮಾತ್ರ ನಿಜವಾಗ್ಲೂ ವರ್ತ್ ಇಟ್ ಅಂತ ಅನಿಸುತ್ತೆ. ಎಷ್ಟು ಥರ ಶೆಲ್ಸ್ಗಳಿದೆ ಗೊತ್ತಾ, ಮತ್ತು ಎಷ್ಟು ಕ್ರಿಯೇಟಿವ್ ಆಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ಅಂತಂದರೆ, ಈ ಥರ ಒಂದು ದೊಡ್ಡ ಚರ್ಚ್ನ ಶೆಲ್ಲಲ್ಲಿ ತೋರಿಸೋದು ಇಟ್ ಈಸ್ ನಾಟ್ ಈಸಿ. ಚರ್ಚ್ ಒಂದೇ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಅಷ್ಟೇ. ಅಲ್ಲಿ ನೋಡಿ ಗಣೇಶ ಇದೆ. ಹಿಂಗೆ ಮುಂದೆ ನೋಡ್ತಾ ಹೋಗಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನಾನು ಮೋಸ್ಟ್ ಆಫ್ ದ ಥಿಂಗ್ಸ್ನ. ಸೊ ನೀವು ಅಷ್ಟೇ ಮೈಸೂರಿಗೆ ಹೋದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಲೇಬೇಡಿ. ನನಗಂತೂ ಪರ್ಸ್ನಲ್ ಫೇವ್ರೇಟ್ ಆಗೋಯ್ತು ಈ ಪ್ಲೇಸ್. ಆ್ಯಂಡ್ ಮ್ಯಾಮ್ ಇವರೇನೆ, ಇವ್ರದ್ದೇ ಯಾವುದು ಫೋಟೋ. ಆ್ಯಂಡ್ ಇವ್ರನ್ನ ಕೂಡ ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ, ಇವ್ರ ಜೊತೆ ಮಾತಾಡಿರೋದನ್ನು ಕೂಡ. ಸೊ ವಿಡಿಯೋನ ಫುಲ್ ನೋಡಿ. ನಮ್ಮ ಶಿವಪ್ಪ ಇದ್ದಾರೆ, ಅದಕ್ಕೆಲ್ಲ ದೀಪ ಎಲ್ಲ ಹಚ್ಚಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ, ಚೆಂದ ಕಾಣ್ತಿದಲ್ಲ. ಎಲ್ಲ ಕಂಪ್ಲೀಟ್ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಸೀಶೆಲ್ಲಿಂದಾನೆ ಮಾಡಿರೋದು. ಇಷ್ಟು ಲೋಟಸ್ ಮಾಡಿದ್ದಾರೆ ನೋಡಿ ಸೀಶೆಲ್ಲಿಂದ. ಆ್ಯಂಡ್ ಇದಕ್ಕೆ ಅದೇ ಹೈಟ್ ಮೆಜರ್ಮೆಂಟ್ಸ್ ಎಲ್ಲ ಸೇಮ್ ಇರಬೇಕಾಗುತ್ತೆ ಈ ಥರ ಮಾಡಬೇಕು ಅಂತಂದರೆ. ಮೇಡಮ್ಗೆ ಬಂದಿರೋ ಎಲ್ಲ ಪ್ರಶಸ್ತಿಗಳು ಇಲ್ಲಿದೆ. ಸೀಶೆಲ್ಸ್ ಇದೆ, ಇಷ್ಟು ಥರ ಇದೆ ನೋಡಿ. ನಾವು 1-2 ಕಪ್ಪೆ ಚಿಪ್ ಗೊತ್ತಷ್ಟೇ ನಮಗೆ. ಇಲ್ಲಿ ನೋಡಿ ಶಂಖ, ಇಷ್ಟು ಥರ ಇದೆ. ಮತ್ತು ಇದು ಶಂಖದ ಹೂಗಳು. ಓಕೆ, ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಶೆಲ್ ಫ್ಲವರ್ಸ್ ಆ್ಯಂಡ್ ಸ್ಪೆಷಲ್ ಸ್ಯಾಲಿಗ್ರಾಮ್ ಆ್ಯಂಡ್ ಅಲ್ಲಿ ಕೂಡ ಇದೆ. ಇಷ್ಟು ಥರ ಇದೆ, ತಿಳ್ಕೊಬೇಕು ಈ ಥರ ಎಲ್ಲ ಬಂದು ಒನ್ಸ್ ಲೈಫ್ ಟೈಮ್. ಒಂದು ವೈಡ್ ಆ್ಯಂಗಲ್ ಅಲ್ಲಿ ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಗೋರಿ ಇಂತನೂ ಸ್ಕ್ರ್ಯಾಚಿಂದ ಮಾಡಿದ್ದಾರೆ ಎಲ್ಲನೂ ವಿತ್ ಡೀಟೇಲಿಂಗ್. ಎಷ್ಟು ಡೀಟೇಲಿಂಗ್ ಇದೆ ನೋಡಿ. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ನೀವು ಫಸ್ಟಿಂದ ಎಲ್ಲ ಪ್ರತಿಯೊಂದು ಡೀಟೇಲ್ಡಾಗಿ ನೋಡಿ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಹೇಳಬೇಕು ನಿಮಗೆ ಥ್ಯಾಂಕ್ಸ್ ಅಂತ. ನಮ್ಗೆ ಇಷ್ಟು ಏನು ಖುಷಿನೇ ನನ್ನ ಖುಷಿ. ಅಷ್ಟು ಮಾಡಿದ್ದೀರಲ್ಲ ಮೇಡಮ್, ನಿಜವಾಗ್ಲೂ 40 ವರ್ಷ ತಗೊಂಡಿದ್ದೀನಿ ಫುಲ್ ಮ್ಯೂಸಿಯಂ ಕೆಲಸಕ್ಕೆ. ಹೌದಾ? ನಾನು ಅದೇ ಹೇಳ್ತಾ ಇದ್ದೆ, ಬ್ಯಾಂಗ್ಳೂರಿಂದ ಬಂದಿರೋದು. ಹಾಂ ಹೇಳಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹಾಕ್ತೀನಿ. ನನಗೆ ಗೊತ್ತಿರಲಿಲ್ಲ, ನಾನು ಇಲ್ಲಿ ಬಂದು ಕನ್ಫರ್ಮ್ ಮಾಡ್ಕೊಂಡೆ ಅವರೇನಾ ಮ್ಯಾಮ್ ಅಂತ. ನಾನು ಇಲ್ಲಿಂದ ಬರ್ತಾನೆ ಅದೇ ಹೇಳ್ತಾ ಇದ್ದೆ ನನ್ನ ವಿಡಿಯೋದಲ್ಲಿ. ಎಷ್ಟು ಹಾರ್ಡ್ ವರ್ಕ್ ಬೇಕು ಇದನ್ನೆಲ್ಲ ಮಾಡೋದಕ್ಕೆ. ಅದು ಆ ಫ್ಲವರ್ಸ್ಗಳು ಅಷ್ಟೇ, ಅದೇ ಸೈಜು ಶೇಪು ಎಲ್ಲ ನೋಡಿ ಮಾಡಬೇಕಲ್ಲ. ಹೆಂಗೆ ಬಂತು ಮೇಡಮ್ ಇಂಟ್ರೆಸ್ಟ್ ನಿಮಗೆ? ಇಂಟ್ರೆಸ್ಟ್ ಅಂದರೆ ಸುಮ್ಮನೆ ಒಂದು ಚಿಕ್ಕ ಚಿಕ್ಕ ಶುರು ಮಾಡಿದೆ ನಾನು. ಸುಮ್ಮನೆ ಏನೋ ಆಟಕ್ಕೆ ಅನ್ನೋ ಥರದಲ್ಲಿ 16 ವರ್ಷ ದುಡ್ಗಿ ನಾನು ಮಾಡಿದಾಗ ಅದೇ ಬೆಳ್ಕೊಂಡು ಹೋಯ್ತು. ಅದ್ರ ಮೇಲೆ ಪ್ರೀತಿ ಬೆಳ್ಕೊಂಡು ಹೊಂಟಾಯ್ತು. ಏನೋ ಅದರಲ್ಲೇ ಮಾಡೋಣ ಅನ್ಕೊಂಡು. ಥ್ಯಾಂಕ್ ಯು. ಮತ್ತೆ ಅದ್ರ ಬ್ಯೂಟಿ, ಶೆಲ್ಸ್ಗಳ ಕಲರ್ಗಳು, ಅವೆಲ್ಲ ಎಷ್ಟು ಖುಷಿ ಕೊಡ್ತು ನನಗೆ. ಇಲ್ಲಿ ಬಂದ್ಮೇಲೆ ಅಷ್ಟು ತರ ಇದೆ ಅಂತ ಗೊತ್ತಾಗಿದೆ, ನೋಡಿದಾಗಲೇ ಗೊತ್ತಾಗಿದೆ. ನಾವು ನೋಡದೇ ಇದ್ದದ್ದು ಬೇಕಾದಷ್ಟು ಥರ ಇದೆ. ಕೆಲವು ಸತಿ ಕೆಲವುಗಳು ತುಂಬ ಚೆನ್ನಾಗಿದೆ ಮೇಡಮ್. ನೆಕ್ಸ್ಟ್ ನಾನು ಬಂದಿರೋದೇ ಸ್ಯಾನ್ ಫಿನಾಮಿನಲ್ ಚರ್ಚ್ಗೆ. ಸೊ ಏನು ಗೊತ್ತಾ ಗೈಸ್,
ಚಾರ್ಜರ್ ಮರ್ತು ಬಂದಿದ್ದೀನಿ, ಚಾರ್ಜ್ ಕೂಡ ಇಲ್ಲ. ನಂಗೆ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ತೀನಿ. ನಾನು ಬ್ಯಾಂಗ್ಳೂರು ಮತ್ತೆ ಹೋಗೋವರೆಗೂ ನಂಗೆ ಚಾರ್ಜ್ ಬೇಕೇ ಬೇಕು. ಸೊ ಲೆಟ್ಸ್ ಸಿ ಆಯಿತಾ. ಇವಾಗ ಟ್ರೈನ್ ಹತ್ತಿ ಆಗಲೇ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿದೆ. ಚನ್ನಪಟ್ಟಣದಲ್ಲಿದ್ದೀನಿ ಗೈಸ್. ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಯಾ, ಸೊ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಎಲ್ಲ ಇದೆ. ಹೀಗೆ ಮುಂದೆ ಹೆಚ್ಚು ಸೋಲೋ ಟ್ರಾವೆಲ್ ಮಾಡಂಗಾಗಲಿ ಅಂತ ಜಸ್ಟ್ ಪ್ರೇ ವಿತ್ ಸೇಫ್ ಜರ್ನಿ ಇರಲಿ ಎಲ್ಲ ಕಡೆ, ಆ್ಯಂಡ್ ಸೇಫಾಗಿ ಹೋಗಿ ಬರೋಕ್ಕೆ ಆಗಲಿ, ಆ್ಯಂಡ್ ಮನೇಲಿ ಪರ್ಮಿಷನ್ ಕೊಡಲಿ ಎಲ್ಲ ಕಡೆ ಹೋಗೋದಕ್ಕೆ. ದಟ್ ಫುಲ್ ಸೋಲು. ನಂಗೆ ಮುಂಚೆಯಿಂದನೂ ಅದೇ ಆಸೆ ಇರೋದು, ಒಬ್ಬಳೇ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕೆಲ್ಲ ಪ್ಲೇಸಸ್ನ ಅಂತ. ಆ್ಯಂಡ್ ಐ ಗೆಸ್ ನನ್ನ ತಮ್ಮನ ಕರ್ಕೊಂಡು ಬರೋಕ್ಕೆ ಹೋಗೋದ್ರಿಂದ ಸ್ಟಾರ್ಟ್ ಆಗಿದೆ ಅದು. ಆ್ಯಂಡ್ ಸೆಕೆಂಡ್ ಪ್ಲೇಸ್ ಇದು. ನೈಸ್. ಸೊ ಎಸ್, ದಿಸ್ ವಾಸ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.